ಹೇ ಆಲ್, ಇದು ಶುಕ್ರವಾರದ ಮಿನಿ ವ್ಲಾಗ್. ಇವತ್ತು ಪ್ರೀಮಿಕ್ಸ್ ಪೌಡರ್ ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ. ಇವಾಗ ಪ್ರೀಮಿಕ್ಸ್ ಪೌಡರ್ ಎಲ್ಲನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು, ತುಂಬ ಸಾಫ್ಟ್ ಇಲ್ಲ ತುಂಬ ಗಟ್ಟಿ ಇದ್ದರೆ ಜಾಮೂನ್ ಹದಕ್ಕೆ ಇಟ್ಬಿಡುತ್ತೆ, ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಇವಾಗ ಕಲಸಿರೋ ಹಿಟ್ಟು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡೋಣ. ಸಕ್ಕರೆ ಪಾಕಕ್ಕೆ 1 ಕಪ್ ಸಕ್ಕರೆಗೆ 1.5 ಕಪ್ ನೀರು ಹಾಕಿ ಸ್ವಲ್ಪ ಕೇಸರಿ ಮತ್ತು ರೋಸ್ ವಾಟರ್ ಹಾಕಿ 2 ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡೋಣ. ಇನ್ನೊಂದು ಕಡೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗೋದಕ್ಕೆ ಇಟ್ಬಿಡೋಣ. ಇವಾಗ ಗುಲಾಬ್ ಜಾಮೂನ್ ಎಲ್ಲನೇ ರೌಂಡ್ ಶೇಪಾಗಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಿದೆ. ಬಿಸಿಯಾಗಿರೋ ಎಣ್ಣೆಯಲ್ಲಿ ಒಂದೊಂದೇ ಗುಲಾಬ್ ಜಾಮೂನ್ ಹಾಕೋಣ. ಗುಲಾಬ್ ಜಾಮೂನ್ ಎಣ್ಣೆಯಲ್ಲಿ ಹಾಕಿದ ಮೇಲೆ 1 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದ್ರೆ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿರೋ ಗುಲಾಬ್ ಜಾಮೂನ್ ತೆಗೆದು ಸಕ್ಕರೆ ಪಾಕದಲ್ಲಿ ಹಾಕಿ 1.5 ಗಂಟೆ ಬಿಟ್ಟು ಎತ್ತು ನೋಡಿದ್ರೆ ಟೇಸ್ಟಿಯಾದ ಗುಲಾಬ್ ಜಾಮೂನ್